ಸಸ್ಯಕಾಶಿಗೆ ಸರ್ಕಾರ ಗುಂಡಿ ತೋಡೋದಕ್ಕೆ ಹೊರಟಿದೆ. ಲಾಲ್ಬಾಗ್ನಲ್ಲಿ ಸರ್ಕಾರದ ವಿರುದ್ಧ ಅಶೋಕ್ ಅವರು ಕಿಡಿಕಾರಿದ್ದಾರೆ. 18 ಕಿಲೋಮೀಟರ್ ಟನಲ್ನಿಂದ ಟ್ರಾಫಿಕ್ ಕ್ಲಿಯರ್ ಆಗುತ್ತಾ? ಬೆಂಗಳೂರಿನ ಟ್ರಾಫಿಕ್ ಎಲ್ಲವೂ ಕ್ಲಿಯರ್ ಆಗಲಿದೆಯಾ ಅಂತ ಹೇಳಿ ಅಶೋಕ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಟ್ವಿನ್ ಟನಲ್ ರಸ್ತೆಯಲ್ಲ, ವಿಐಪಿ ಕಾರಿಡಾರ್ ಆಗಿದೆ. ಮುಖ್ಯಮಂತ್ರಿಗಳು ಓಡಾಡುವ ವಿಐಪಿ ಕಾರಿಡಾರ್. ಸಾರ್ವಜನಿಕರಿಗೆ ಈ ಕಾರಿಡಾರ್ ಆದರೆ ಪ್ರವೇಶವಿಲ್ಲ. ಕೆಂಪೇಗೌಡರು ಶಿಲೆ ಮೇಲೆ ಬೆಂಗಳೂರು ಕಟ್ಟಿದ್ದಾರೆ. ಜಿಯೋಲಾಜಿಕಲ್ ಸರ್ವೆ ಅನುಮತಿ ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಸುರಕ್ಷಿತ ಪ್ರದೇಶ ಅಂತ ಬೋರ್ಡ್. ರಾಜ್ಯ ಸರ್ಕಾರ ಕಾನೂನನ್ನ ಉಲ್ಲಂಘನೆ ಮಾಡುತ್ತಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಆರ್ ಅಶೋಕ್. ಬೆಂಗಳೂರಿನ ಪರಿಸರ ಪ್ರೇಮಿಗಳ, ಬೆಂಗಳೂರಿಗೆ ಇತಿಹಾಸ ಇರತಕ್ಕಂಥ, ಬೆಂಗಳೂರಿಗೆ ಒಂದು ಮಾನ್ಯುಮೆಂಟ್ ಆಗಿರ್ತಕ್ಕಂಥ, ಬೆಂಗಳೂರಿನ ಪರಿಸರ ಪ್ರೇಮಿಗಳ, ಬೆಂಗಳೂರಿಗೆ ಇತಿಹಾಸ ಇರತಕ್ಕಂಥ, ಬೆಂಗಳೂರಿಗೆ ಒಂದು ಮಾನ್ಯುಮೆಂಟ್ ಆಗಿರ್ತಕ್ಕಂಥ, ಬೆಂಗಳೂರಿಗೆ ಒಂದು ಸಸ್ಯ ಕಾಶಿ ಆಗಿರ್ತಕ್ಕಂಥ ಆ ಸಸ್ಯ ಕಾಶಿಗೆ ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗುಂಡಿ ತೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೈಲೆಂಟಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸುರಂಗ ಯೋಜನೆ ಇದರಿಂದ ಬೆಂಗಳೂರಿನ ಪರಿಸರ ಹಾಳಾಗುತ್ತೆ. ಬೆಂಗಳೂರಿನ ಜನ ನಿದ್ದೆಗೆಡುವಂಥ ಪರಿಸ್ಥಿತಿ ಬಂದಿದೆ. ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ, ಇದು VIP ಕಾರಿಡಾರ್. ಒಂದು ರೀತಿ ಮುಖ್ಯಮಂತ್ರಿಗಳು ಓಡಾಡ್ತಾರಲ್ಲ, VIP ಲೈನ್ ಹಾಕ್ಕೊಂಡು, ಪೊಲೀಸ್ ಹಿಂದೆ ಮುಂದೆ 10 ಜನ ಪೊಲೀಸ್ ಹಾಕ್ಕೊಂಡು ಓಡಾಡ್ತಾರಲ್ಲ, ಆ ಥರದ ಒಂದು ಕಾರಿಡಾರ್ ಆಗುತ್ತೆ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಜನಸಾಮಾನ್ಯ ಯಾರು? ಬೆಂಗಳೂರಲ್ಲಿ 90% ಇರೋವಂಥವ್ರು ಸಾಮಾನ್ಯ ಜನ, ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್, ಬಡವರು. 90%, ಮೋರ್ ದೆನ್ 90% ಅವ್ರ ಹತ್ರ ಇರೋವಂಥದ್ದು. ನಿಮ್ಮ ಹತ್ರ ಮೋಟರ್ ಬೈಕ್ ಇರೋವಂಥದ್ದು, ಸೈಕಲ್ ಇರೋವಂಥದ್ದು, ನಡಿಗೆದಾರರು, ಇವ್ರು ಇರೋವಂಥದ್ದು. ಅವ್ರಿಗೆ ಇಲ್ಲಿ ಪ್ರವೇಶ ಇಲ್ಲ. ಅದಕ್ಕೆ ಬೆಂಗಳೂರಿನ ಆರ್ಥಿಕ ವ್ಯವಸ್ಥೆಯನ್ನು ಪಾತಾಳಕ್ಕೆ ಕಳಿಸುವಂಥ ಈ ಸುರಂಗ ಯೋಜನೆ ನೋಡಿ. ಕೆಂಪೇಗೌಡರು ನಮ್ಮ ಬೆಂಗಳೂರಿನ ಜನತೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತೆ, ಇಂಥ ಒಂದು ಶಿಲೆಯ ಮೇಲೆ ನಮ್ಮ ಬೆಂಗಳೂರನ್ನು ಕಟ್ಟಿದ್ದಾರೆ. ಇಲ್ಲಿ ಭೂಕಂಪ ಇಲ್ಲ, ಎಲ್ಲೆಲ್ಲೋ ಭೂಕಂಪ ಆಗುತ್ತೆ, ಇಲ್ಲಿ ಭೂಕಂಪದ ಪ್ರಭಾವ ಇಲ್ಲ. ಇವತ್ತು 18 ಕಿಲೋಮೀಟರ್ ಓಕೆ, ನಾನು ನಮ್ಮೆಲ್ಲ ಜನ, ಇಲ್ಲಿನ ಬೆಂಗಳೂರು ಜನ ನಾವು ಓಕೆ ಮಾಡ್ತೀವಿ, ಒಪ್ಕೊಂತೀವಿ. ನಾವು ನಿಮ್ಗೆ 18 ಕಿಲೋಮೀಟರ್ ಟನಲ್ ರೋಡ್ ಮಾಡಿಬಿಟ್ರೆ ಬೆಂಗಳೂರು ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗ್ತೈತೆ ಅಂದ್ರೆ ಮಾಡಿ, ದಯವಿಟ್ಟು. ನಾವು ಅಭಿವೃದ್ಧಿಗೆ ವಿರೋಧ.